ಸರದೆಯ ಸಜ್ಜನ ಸ್ನೇಹಿತರೆ, ನಾವು ಎಲ್ಲರೂ ಒಂದೇ ಸಮಯವನ್ನು ಪಡೆಯುತ್ತೇವೆ, ದಿನಕ್ಕೆ 24 ಗಂಟೆ. ಆದರೆ ಜೀವನದಲ್ಲಿ ಗೆಲ್ಲುವವರು ಯಾರು? ಕಾಲವನ್ನು ಬಳಸುವವರು. ಕಾಲ ಎಂದರೆ ಹಣವಲ್ಲ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಕಳೆದುಕೊಂಡ್ರೆ ಜೀವನದ ಒಂದು ಭಾಗವೇ ಹೋದಂತೆ. ನೀವು ಇಂದು ನಾಳೆ ಮಾಡೋಣ ಅಂದರೆ ಕಾಲ ನಗುತ್ತಾ ಹೇಳುತ್ತದೆ, ನಾಳೆ ನನ್ನದಲ್ಲ. ಯಶಸ್ವಿ ವ್ಯಕ್ತಿಗಳಿಗೂ ವಿಫಲ ಹೊಂದಿರುವವರಿಗೂ ಒಂದೇ ಸಮಯ. ಭೇದ ಏನು ಗೊತ್ತಾ? ಯಶಸ್ವಿ ವ್ಯಕ್ತಿಗಳು ಸಮಯವನ್ನು ಆಳುತ್ತಾರೆ, ವಿಫಲ ವ್ಯಕ್ತಿ ಸಮಯದ ಹಿಂದೆ ಓಡುತ್ತಾನೆ. ನಾವು ಈ ಕ್ಷಣವನ್ನು ಹೇಗೆ ಬಳಸುತ್ತಿದ್ದೇವೆಯೋ ಅದೇ ನಮ್ಮ ಭವಿಷ್ಯವನ್ನು ಬರೆಯುತ್ತದೆ. ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಸಮಯ ಹೋದರೂ ಪರವಾಗಿಲ್ಲ ಅಂತೀವಿ, ಆದರೆ 1 ಗಂಟೆ ನಮ್ಮ ಕನಸಿಗಾಗಿ ಕೊಡೋಕೆ ಸಮಯ ಇಲ್ಲ ಅಂತೀವಿ. ಇದು ಸೋಮಾರಿತನ ಅಲ್ಲ, ಇದು ಆತ್ಮವಂಚನೆ. ಇಂದು ಶುರು ಮಾಡಿದ ಚಿಕ್ಕ ಹೆಜ್ಜೆ ನಾಳೆ ದೊಡ್ಡ ಬದಲಾವಣೆಯಾಗುತ್ತದೆ. ಇಂದು ಹಾಕಿದ ಪರಿಶ್ರಮ ನಾಳೆ ಗೌರವವಾಗುತ್ತದೆ. ನೀವು ಕಾಯುತ್ತಿದ್ದ ಸರಿಯಾದ ಸಮಯ ಇದೇ ಕ್ಷಣ, ಏಕೆಂದರೆ ಕಾಲ ಯಾರಿಗೂ ಮತ್ತೆ ಅವಕಾಶವನ್ನು ಕೊಡೋದಿಲ್ಲ. ಹಿಂದೆ ನಿರ್ಧಾರ ಮಾಡೋಣ, ಹಿಂದೆ ಶುರು ಮಾಡೋಣ, ಹಿಂದೆ ನಮ್ಮ ಸಮಯವನ್ನು ಗೆಲ್ಲೋಣ. ಏಕೆಂದರೆ ಕಾಲ ಹೋದ್ಮೇಲೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಏನಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.